ನಮಸ್ಕಾರ. PNS ವಿಸ್ತಾರ ಓಂಕಾರಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಅಧಿಕ ಮಾಸ ಹಿಂದೂ ಪಂಚಾಂಗದ ಪ್ರಕಾರ 3 ವರ್ಷಗಳಿಗೊಮ್ಮೆ ಬರುವಂತಹ ಈ ಮಾಸವನ್ನ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಈ ಮಾಸವನ್ನ ಮಲಮಾಸ ಅಂತ ಕೂಡ ಕರೆಯಲಾಗುತ್ತೆ. ಇದು ಭಗವಾನ್ ಮಹಾವಿಷ್ಣುವಿನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಹಾಗೂ ಶ್ರೇಷ್ಠವಾದಂತಹ ಮಾಸವಾಗಿದೆ. ಇನ್ನು 2026ರಲ್ಲಿ ಈ ವರ್ಷದಲ್ಲಿ ಈ ಅಧಿಕ ಜ್ಯೇಷ್ಠ ಮಾಸ ಆರಂಭವಾಗುತ್ತೆ. ಇನ್ನೇನು ಮೇ 17ರಿಂದ ಇದು ಆರಂಭವಾಗುತ್ತೆ. ಜೂನ್ 15ರವರೆಗೆ ಇದಿರುತ್ತೆ. ಅಧಿಕ ಮಾಸ ಸಂಭವಿಸುವಂತಹ ಕಾರಣ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ 12 ತಿಂಗಳ ಬದಲಾಗಿ 13 ತಿಂಗಳನ್ನ ನಾವು ಈ ವರ್ಷದಲ್ಲಿ ನೋಡ್ತೇವೆ. ಇನ್ನು ಅಧಿಕ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅದನ್ನು ಕೂಡ ಹೇಳ್ತೇನೆ. ಅಧಿಕ ಮಾಸದಲ್ಲಿ ದಾನ, ಜಪ, ತಪ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಬಹಳ ಪ್ರಾಶಸ್ತ್ಯವನ್ನ ಕೊಡಲಾಗಿದೆ. ಹೆಚ್ಚಿನ ಮಹತ್ವವಿದೆ. ಇನ್ನು ತೀರ್ಥ ಸ್ನಾನ ಮಾಡೋದು, ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡೋದು, ಕ್ಷೇತ್ರ ದರ್ಶನ ಮಾಡೋದು, ವಿಶೇಷವಾದಂತಹ ವ್ರತಗಳನ್ನ ಆಚರಿಸೋದು, ಉಪವಾಸ ಮಾಡೋದು, ಹಾಗೆ ಮುಖ್ಯವಾಗಿ ದಾನ ಮಾಡೋ ಕಾರ್ಯಗಳಿಗೆ ಈ ಮಾಸದಲ್ಲಿ ಅಧಿಕ ಫಲ ಸಿಗತ್ತೆ ಅಂತ ಶಾಸ್ತ್ರ ಹೇಳಿದೆ. ಇನ್ನು ಮಹಾವಿಷ್ಣುವಿನ ಪೂಜೆ. ಮಹಾವಿಷ್ಣುವಿನ ಅವತಾರಗಳಾದ ರಾಮ, ಕೃಷ್ಣ, ನರಸಿಂಹ ಮುಂತಾದ ಭಗವಂತನ ರೂಪಗಳನ್ನ ಚಿಂತನೆ ಮಾಡೋದು, ಆರಾಧನೆ ಮಾಡೋದು, ಮಂತ್ರಗಳ ಪಠಣ ಮಾಡೋದು, ಹರಿಕಥೆಯನ್ನ ಶ್ರವಣ ಮಾಡೋದು, ಸಂಕೀರ್ತನ, ಹಾಗೆ ರಾಮಾಯಣ, ಮಹಾಭಾರತ, ಭಾಗವತ ಮುಂತಾದ ಗ್ರಂಥಗಳನ್ನ ಪಠಣ ಮಾಡೋದು, ಶ್ರವಣ ಮಾಡೋದು ಮತ್ತು ಅವುಗಳನ್ನು ಧ್ಯಾನಿಸೋದು ಈ ಮಾಸದಲ್ಲಿ ಶ್ರದ್ಧೆಯಿಂದ ಆಚರಿಸುವಂತಹ ಗೋ ಸೇವೆಯಿಂದಲೂ ಕೂಡ 100 ಪಟ್ಟು ಅಧಿಕ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗಿದೆ. ಇನ್ನು ಈ ಮಾಸವನ್ನ ಕರೆಯೋದೆ ಮಲಮಾಸ ಅಂತ. ಹಾಗಾಗಿ ಈ ಮಾಸದಲ್ಲಿ ಹೆಚ್ಚಿನ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಒಂದು ರೀತಿಯಲ್ಲಿ ನೋಡಿದ್ರೆ ಈ ಮಾಸವನ್ನ ಅಶುಭ ಮಾಸ ಅಂತಲೇ ಪರಿಗಣಿಸಲಾಗಿದೆ ನಮ್ಮ ಶಾಸ್ತ್ರದಲ್ಲಿ. ಹಾಗಾಗಿ ಶುಭ ಕಾರ್ಯಗಳಿಗೆ ಈ ಮಾಸ ಪ್ರಶಸ್ತವಾಗಿರೋದಿಲ್ಲ. ಇನ್ನು ಅಧಿಕ ಮಾಸದಲ್ಲಿ ಈ ಮದುವೆ ಆಗ್ಲಿ, ಉಪನಯನ ಆಗ್ಲಿ ಅಥವಾ ಗೃಹ ಪ್ರವೇಶ, ಚೌಲ, ನಾಮಕರಣ ಯಾವುದೇ ಶುಭ ಸಮಾರಂಭಗಳನ್ನ ಕೂಡ ಮಾಡಲಾಗೋದಿಲ್ಲ. ಇದಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಈ ವೇಳೆ ಅಂದ್ರೆ ಅಧಿಕ ಮಾಸದಲ್ಲಿ ಕೈಗೊಳ್ಳುವಂತಹ ಶುಭ ಕಾರ್ಯಗಳಿಗೆ ಯಾವುದೇ ಸಂಪೂರ್ಣವಾದ ಫಲಿತಾಂಶ ಮತ್ತು ಸಂಪೂರ್ಣ ಶುಭ ಫಲ ಬರೋದಿಲ್ಲ ಅನ್ನುವಂತಹ ನಂಬಿಕೆ ನಮ್ಮ ಶಾಸ್ತ್ರದಲ್ಲಿದೆ. ಹಾಗಾಗಿ ಧಾರ್ಮಿಕ ನಂಬಿಕೆ ಉಳ್ಳವರು ಮತ್ತು ಅಧಿಕ ಮಾಸದ ಆಚರಣೆಯಲ್ಲಿ ತೊಡಗೋರು ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ.